ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನಿನ್ನೆ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬಂತು. ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗಿಂದ ಸ್ಟೂಡೆಂಟ್ಸ್ ರಿಪೀಟೆಡ್ ಆಗಿ ಕೇಳ್ತಿರುವಂತಹ ಡೌಟ್ಸ್ ಏನು ಅಂತ ಅಂದ್ರೆ, ನನಗೆ ಸಿಕ್ಕಿರುವಂತಹ ಸೀಟನ್ನ ನಾನು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದಾರೆ. ಅಂಡ್ ಹಾಗೇನು ನನಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನೇನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಜೊತೆಗೆ ಬಂದ್ಬಿಟ್ಟು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಅನ್ಸ್ಬೋದು, ಬಟ್ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ, ಅಂಡ್ ಮಾಡಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ನಿನ್ನೆ ನೈಟ್ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ನಿಮಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಅಲ್ಲಿ ಒಂದು ಮೂರನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಕುರಿತು ಪ್ರಕಟಣೆ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ರಿಸಲ್ಟ್ ಬರ್ತಿಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರೆ, ಅದರ ಕೆಳಗಡೆ ಒಂದು ಲಿಂಕ್ ಇರುವಂತದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದ ಆದ್ಮೇಲೆ ಇಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಸೊ ಈಗ ನೀವೇನ್ ಕೇಳ್ತಿದ್ದೀರಾ, ನನಗೆ ಈ ಒಂದು ಸೀಟ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು ಏನ್ ಮಾಡೋದು ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, ನಾನು ಹೇಳ್ತಿದ್ದೀನಿ, ನಿಮಗೆ ಬಂದ್ಬಿಟ್ಟು ಈಗ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆಯೋ, ರಿಸಲ್ಟ್ ಏನ್ ಬಂದಿದೆಯೋ ಅದೇ ಒಂದು ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಬರುತ್ತೆ. ಅಂಡ್ ನೀವು ಆ ಒಂದು ಸೀಟ್ ಅನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಯಾವುದೇ ತರದ ಆಪ್ಷನ್ ಆದ್ರೆ ಇಲ್ಲ. ಓಕೆನಾ? ಸೊ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ನಾನು ರಿಪೀಟೆಡ್ ಆಗಿ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಕಾಲೇಜಸ್ ಯಾವ ರೀತಿ ಇರಬೇಕು, ಯಾವುದೇ ಕಾಲೇಜ್ ಸಿಕ್ಕಿದ್ರು ನೀವು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಇರಬೇಕು. ಕ್ಯಾನ್ಸಲ್ ಮಾಡ್ಕೊಳ್ಳುವಂತಹ ಆಪ್ಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸಾಕಷ್ಟು ಟೈಮ್ಸ್ ಆದ್ರೆ ಹೇಳಿದೀನಿ. ನೋಡಿ, ನೀವು KE ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸಹ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಥವಾ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ KE ಕಡೆಯಿಂದ ಏನಾದ್ರೂ ಸೀಟ್ ಅನ್ನ ಸರೆಂಡರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ತರದ ಅವಕಾಶ ಕೊಡೋದಿಲ್ಲ. ಸೊ ನೀವೀಗ ಏನೊಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಸೀಟ್ಗೆ ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅಫಿಷಿಯಲ್ ಆಗಿ ನೀವು ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ತರದ ಆಪ್ಷನ್ ಆದ್ರೆ ಇಲ್ಲ. KE ಕಡೆಯಿಂದ ಯಾವುದೇ ತರದ ಅವಕಾಶ ಇಲ್ಲ. ಸೊ ಯಾಕಂತ ಅಂದ್ರೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ 100% ಆಗಿ ಅಡ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಅಡ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಬಂದ್ಬಿಟ್ಟು ಥರ್ಡ್ ರೌಂಡ್ ಈಗ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಅದೇ ಒಂದು ಸೀಟ್ ಬಂದ್ಬಿಟ್ಟು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲೂ ನಿಮಗೆ ಸೀಟ್ ಆದ್ರೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ಆಗಿದ್ದಾದ್ಮೇಲೆ ಯಾರಾದ್ರೆ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡು ಫೀಸ್ ಪೇ ಮಾಡ್ಕೊಂಡು ನೀವು ಥರ್ಡ್ ರೌಂಡ್ ಬಂದಿದ್ದೀರಾ, ಥರ್ಡ್ ರೌಂಡ್ ಅಲ್ಲಿ ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ನೀವೇನಾದ್ರೂ ಈ ಒಂದು ಸೀಟ್ಗೆ ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ನೀವು ಏನ್ ಫೀಸ್ ಪೇ ಮಾಡಿದ್ರೆ ಆ ಒಂದು ಫೀಸ್ ಬಂದ್ಬಿಟ್ಟು ನಿಮ್ಗೆ ವಾಪಸ್ ಆದ್ರೆ ಬರೋದಿಲ್ಲ. ಜೊತೆಗೆ ಏನು ಅಂತಂದ್ರೆ KE ಅವರು ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಅದರ ಒಂದು ಕೋರ್ಸ್ ಫೀಸ್ ಎಷ್ಟಿರುತ್ತೋ 5 times ಆಫ್ ಪೆನಾಲ್ಟಿನ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಜೊತೆಗೆ ಯಾರಾದ್ರೆ ಚಾಯ್ಸ್ 3 ನ ಸೆಲೆಕ್ಟ್ ಮಾಡ್ಕೊಂಡು ಥರ್ಡ್ ರೌಂಡ್ ಗೆ ಬಂದು ಈಗ ಸಿಕ್ಕಿರುವಂತ ಸೀಟ್ ಇಷ್ಟ ಇಲ್ಲ ಅಂತ ಹೇಳ್ತಿದಿರೋ, ನಿಮ್ಗೆ ನೀವು ಪೇ ಮಾಡಿರುವಂತ ಕಾಸ್ಟ್ ಡೆಪಾಸಿಟ್ 10,000 rupees ನಿಮಗೆ ವಾಪಸ್ ಆದ್ರೆ ಬರೋದಿಲ್ಲ. ಜೊತೆಗೆ ನೀವು ಸಹ 5 times ಆಫ್ ಪೆನಾಲ್ಟಿನ ಪೇ ಮಾಡ್ಬೇಕಾಗುತ್ತೆ. ಅಂಡ್ ನೀವು ಸ್ಟೂಡೆಂಟ್ಸ್ ಕೇಳಬಹುದು, ಸರ್ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ತರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಈಗ ನಾನು ಥರ್ಡ್ ರೌಂಡ್ ಬಂದಿದ್ದೆ, ಥರ್ಡ್ ರೌಂಡ್ ಅಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ನಾನೀಗ ಅಡ್ಮಿಷನ್ ತಗೊಳ್ಳೋದಿಲ್ಲ, ಈಗ ನಾನು ಯಾವ್ದು ಅಮೌಂಟ್ ಪೇ ಮಾಡಿಲ್ಲ ಅಲ್ವಾ ಅಂತ. ಸೊ ನೀವು ಅಮೌಂಟ್ ಯಾವ್ದು ಪೇ ಮಾಡಿಲ್ಲ, ನಿಮ್ಮಿಂದ ಅಮೌಂಟ್ ಡಿಡಕ್ಟ್ ಆಗೋದಕ್ಕೆ ನೀವೇನಾದ್ರೂ ಅಡ್ಮಿಷನ್ ಅನ್ನ ತಗೊಂಡಿಲ್ಲ ಅಂತ ಅಂದ್ರೆ KE ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ, ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು. ಅದು ನಿಮ್ಮ ಒಂದು ಓನ್ ರಿಸ್ಕ್ ಆದ್ರೆ ಆಗಿರುತ್ತೆ, ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂತ ಅಂದ್ರೆ ನಿಮ್ಗೆ ಯಾವುದೇ ತರದ ಸೊಲ್ಯೂಷನ್ ಇಲ್ಲ, ಒಂದು ಸಿಕ್ಕಿರುವಂತಹ ಕಾಲೇಜ್ ಅನ್ನ ಡಿಲೀಟ್ ಮಾಡ್ಕೊಳ್ಳುವಂತದಕ್ಕೆ ಯಾವುದೇ ತರದ ಆಪ್ಷನ್ ಆದ್ರೆ ಇಲ್ಲ. ಓಕೆನಾ? ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಈಗ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಅದೇ ಬಂದ್ಬಿಟ್ಟು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ಮೆಂಟ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಈಗ ಏನಾದ್ರೂ ನೀವು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಇಲ್ಲ ಅಂತಂದ್ರೆ ಅಡ್ಮಿಷನ್ ತಗೊಳ್ಳದೆ ಇರೋದು ಈ ರೀತಿ ಮಾಡಿದ್ರೆ ಒಂದು ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ. ಜೊತೆಗೆ ಏನು ಅಂತ ಅಂದ್ರೆ, ನೀವು ಯಾವುದೇ ಇಯರ್ ಅಲ್ಲಿ ಈಗ ನೀವು ನಾನು ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಮತ್ತೆ CET ಎಕ್ಸಾಮ್ ಅನ್ನ ಬರ್ದು ಅಂತ ನೀವು ಹೇಳ್ಬೋದು. ನೀವು CET ಎಕ್ಸಾಮ್ ಅನ್ನ ಬರೀಬಹುದು, ಯಾವುದೇ ತರದ ತೊಂದರೆ ಇಲ್ಲ. ನಿಮ್ಗೆ ರ್ಯಾಂಕಿಂಗ್ ಸಹ ಅನೌನ್ಸ್ ಮಾಡ್ತಾರೆ, ಬಟ್ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾರಾದ್ರೆ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ತಗೊಳ್ಳೋದಿಲ್ವೋ ಇವ್ರು ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ಸ್ ಅಲ್ಲಿ ನಡೆಸುವಂತ KE ನಡೆಸುವಂತ ಯಾವುದೇ ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರುತ್ತೆ. ಸೊ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ ಅನ್ನ ಯಾರು ಮಾಡಿದ್ರು, ಆ ಒಂದು ಮಿಸ್ಟೇಕ್ ಮಾಡಿರುವಂತ ಸ್ಟೂಡೆಂಟ್ಸ್ ಎಲ್ಲ ಈಗ ಆ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು. ಓಕೆನಾ? ಆದ್ರೂ ನೀವು ಸ್ಟೂಡೆಂಟ್ಸ್ ಈ ಒಂದು ಡೌಟ್ ಅನ್ನ ಕೇಳ್ತಿದ್ದೀರಾ. ನನಗೆ ನಿಜವಾಗ್ಲೂ ಒಂಥರ ಬೇಜಾರಾದ್ರೆ ಆಗ್ತಿರುವಂತದ್ದು. ಯಾಕಂತ ಅಂದ್ರೆ ನಾನು ಹೇಳಿದ್ದೆ ನಿಮ್ಗೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಯಾರು ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಥರ್ಡ್ ರೌಂಡ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಮತ್ತೆ ಮೈಂಡ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾವುದೇ ತರದ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಮಾಡಿರುವಂತಹ ವಿಡಿಯೋಸ್ಗೆ ಸಾಕಷ್ಟು ಕಾಮೆಂಟ್ಸ್ ಬಂದ್ಬಿಟ್ಟು ಹೇಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ರ. ಓಕೆನಾ? ಸೊ ನಿಮ್ಗೆ ಏನೆಲ್ಲ ಫಾರ್ಮಾಲಿಟಿ
ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಅನ್ನ ಮಾಡಿದೀನಿ. ಅಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದ್ರೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಹಾಗಿಲ್ಲ, ನಾವೇನ್ ಮಾಡೋದು ಅಂತ ಕೇಳ್ತಿದಾರೆ. ನೋಡಿ, ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದಿರಾ, ಆಪ್ಷನ್ ಎಂಟ್ರಿ ಎಲ್ಲಾನು ಸಹ ಮಾಡಿದ ಆದ್ಮೇಲೆ ನಿಮ್ದು ರ್ಯಾಂಕಿಂಗ್ ಏನೋ ಜಾಸ್ತಿ ಬಂದಿದೆ, ಅಥವಾ ನಿಮ್ಗೆ ಬೇಕಿರುವಂತ ಕಾಲೇಜಸ್ ಮಾತ್ರ ನೀವು ಆಡ್ ಮಾಡಿರ್ತೀರಾ, ಆ ಒಂದು ಕಾಲೇಜಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ನಿಮ್ಗೆ ಈಗ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಆ ಒಂದು ರಿಸಲ್ಟ್ಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲೂ 99% ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗೋದಿಲ್ಲ. ಯಾಕಂತಂದ್ರೆ ಈ ವಿಷಯ ಈಗಾಗಲೇ ನಿಮ್ಗೂ ಗೊತ್ತು. ಫಸ್ಟ್ ರೌಂಡ್ ರಿಸಲ್ಟ್ಸ್ ಆಗ್ಲಿ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಆಗ್ಲಿ, ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಏನ್ ಬರುತ್ತೆ ಅದೇ ಒಂದು ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಬರುವಂತದ್ದು. ಈಗ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಯಾವುದೇ ತರದ ಅವಕಾಶ ಇಲ್ಲ ಆಪ್ಷನ್ ಎಂಟ್ರಿಲಿ ಚೇಂಜಸ್ ಅನ್ನ ಮಾಡೋದಕ್ಕೆ. ಹಾಗಾಗಿ ನಿಮ್ಗೆ ಈಗ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಏನ್ ಮಾಡೋದು ಅಂತ ನೀವು ಕೇಳಿದ್ರೆ ಏನು ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಆದ್ರೆ ಇಲ್ಲ. ಅಂಡ್ ನೀವು ಕೇಳಬಹುದು ಮಾಪಪ್ ರೌಂಡ್ ಏನಾದ್ರು ನಡೆಸ್ಕೊಡ್ತಾರ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಅನ್ನ ನೋಡ್ಕೊಂಡು ಸೀಟ್ಸ್ ಏನಾದ್ರು ಉಳಿದ್ರೆ ವೇಕೆನ್ಸಿ ರೌಂಡ್ ಅಂತ ನಡೆಸ್ಕೊಡ್ತಾರ. ಅದು ಯಾವಾಗ ನಡೆಸ್ಕೊಡ್ತಾರ ಏನು ಅಂತ ಹೇಳ್ಬಿಟ್ಟು KA ಅವ್ರು ಕೊಡೋದೇ ಸ್ವಲ್ಪ ಲೇಟ್ ಆಗುತ್ತೆ ಅಪ್ಡೇಟ್ ಬಂದ್ಬಿಟ್ಟು. ಅಂಡ್ ಅದ್ರಲ್ಲಿ 100% ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಯಾವುದೇ ತರದ ಕನ್ಫರ್ಮೇಶನ್ ಆದ್ರೆ ಕೊಡೋದಕ್ಕೆ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ತಗೊಳ್ಳಿ. ಮ್ಯಾನೇಜ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ತೀರಾ. ಹಾಗೆ ಈಗ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಲ್ವೋ ನೀವು ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಕೇಳ್ತಿದ್ದೀರಾ. 100% ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. CET ಎಕ್ಸಾಮ್ ಅನ್ನ ಬರೆದು ನೆಕ್ಸ್ಟ್ ವರ್ಷ ನಡೆಸುವಂತ ಎಕ್ಸಾಮ್ ಬರೆದು ಸೇಮ್ ಪ್ರೊಸೀಜರ್ ಅನ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಆರಾಮ್ಸೆ ಒಂದು ಕೌನ್ಸಿಲಿಂಗ್ ಅಲ್ಲಿ ಆದ್ರೆ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದು ಆಗಿರುತ್ತೆ. ಓಕೆನಾ? ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ನಿಮ್ಗೆ ನೋಡಿ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇವತ್ತು 11 ಗಂಟೆ ಮೇಲೆ ನಿಮ್ಗೆ ಯಾವಾಗಾದ್ರೂ ರಿಸಲ್ಟ್ ಆದ್ರೆ ಬರ್ಬೋದು. ಯಾಕೆ 11 ಗಂಟೆ ಮೇಲೆ ಅಂತಂದ್ರೆ ಇವತ್ತು 11 ಗಂಟೆವರೆಗೂ ಈಗ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿರ್ತಾರೆ. ನಾನು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದೀನಿ, ಕಟ್ ಆಫ್ ಅನ್ನ ನೋಡ್ಕೊಂಡು ಮಾಡಿದೀನಿ, ನನಗೆ ಸೀಟ್ ಸಿಗ್ಬೇಕಿತ್ತು, ಸೀಟ್ ಸಿಗ್ತಾನೆ, ಈ ಸೀಟ್ ಯಾಕೆ ಸಿಕ್ಕಿಲ್ಲ ಅನ್ನೋಂತ ಸ್ಟೂಡೆಂಟ್ಸ್ ಅವ್ರ KA ಅವರು ಒಂದು ಜಿಮೇಲ್ ಐಡಿ ಅನ್ನ ಮೆನ್ಷನ್ ಮಾಡಿದ್ರೆ ಆ ಒಂದು ಮೇಲ್ಗೆ ಮೇಲ್ ಅನ್ನ ಮಾಡಬಹುದು, ನಮ್ಗೆ ಈ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 11 ಗಂಟೆವರೆಗೂ. ಅಂಡ್ ನಿಮ್ಗೆ ಇವತ್ತು 11 ಗಂಟೆ ಮೇಲೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಟ್ಟಿದ್ದ ಆದ್ಮೇಲೆ ನೆಕ್ಸ್ಟ್ ಇವತ್ತೇನೆ ಸಹ ನಿಮ್ಗೆ ಒಂದು ಫೀಸ್ ಅನ್ನ ಪೇ ಮಾಡೋದಕ್ಕಾಗ್ಲಿ ಅಂಡ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗ್ಲಿ ಆಪ್ಷನ್ ಅನ್ನ ಕೊಡ್ತಾರೆ. ಇಲ್ಲಿ ಯಾವುದೇ ತರದ ಚಾಯ್ಸ್ ಎಂಟ್ರಿ ಆದ್ರೆ ಇರೋದಿಲ್ಲ. ಸಿಂಪಲ್ ಆಗಿ ಬಂದ್ಬಿಟ್ಟು ಫೀಸ್ ಪೇ ಮಾಡಬೇಕು ಅಂತಂದ್ರೆ ಚಲನನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ಅಲ್ಲಿ ಪೇ ಮಾಡಬಹುದು. ಅಂಡ್ ನೆಕ್ಸ್ಟ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಬಗ್ಗೆ ಈಗಾಗಲೇ KA ಅವರು ತಿಳಿಸ್ಕೊಟ್ಟಿರುವಂತದ್ದು 13ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಆದ್ರೆ ಇರುತ್ತೆ. ಸೊ ಹಾಗಾಗಿ ಇವತ್ತೇ ನಿಮ್ಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಆ ಲಿಂಕ್ ಕೊಟ್ಟಾಗ ಫೀಸ್ ಪೇ ಮಾಡೋರು ಫೀಸ್ ಪೇ ಮಾಡಿ. ಅಂಡ್ ಈಗಾಗಲೇ ಯಾರೆಲ್ಲ ಫೀಸ್ ಅನ್ನ ಪೇ ಮಾಡಿದ್ರೆ ನೀವು ಫೀಸ್ ಪೇ ಮಾಡಿರೋ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದಾರೆ, ನನಗೆ ಬಂದ್ಬಿಟ್ಟು ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಾನು ಚಾಯ್ಸ್ ಟು ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ನನಗೆ ಇಲ್ಲಿ ಬಂದ್ಬಿಟ್ಟು ಬೇರೆ ಒಂದು ಕಾಲೇಜ್ ಆದ್ರೆ ಸಿಕ್ಕಿದೆ, ಕೋರ್ಸ್ ಫೀಸ್ ಬಂದ್ಬಿಟ್ಟು ಸೇಮ್ ಇದೆ ಅಂತ ಕೇಳ್ತಿದಾರೆ. ಕೋರ್ಸ್ ಫೀಸ್ ಯಾರಿಗೆ ಸೇಮ್ ಇರುತ್ತೋ ನೀವು ಯಾವುದೇ ತರಹದ ಫೀಸ್ ಅನ್ನ ಮತ್ತೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಕೋರ್ಸ್ ಫೀಸ್ ಏನಾದ್ರು ಲಾಸ್ಟ್ ರೌಂಡ್ಗೂ ಈ ರೌಂಡ್ಗೂ ಕಂಪೇರ್ ಮಾಡಿ ಈ ರೌಂಡ್ ಅಲ್ಲಿ ಸಿಕ್ಕಿರುವಂತ ಕೋರ್ಸ್ ಫೀಸ್ ಏನಾದ್ರು ಜಾಸ್ತಿ ಇದ್ರೆ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಮಾತ್ರ ಪೇ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಶ್ ಅಂಡ್ ಡೆಪಾಸಿಟ್ ಬಗ್ಗೆ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನಾನು ಕಾಶ್ ಅಂಡ್ ಡೆಪಾಸಿಟ್ ಪೇ ಮಾಡಿದೆ ಅಲ್ವಾ, ಆ 10,000 ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದು, ಆ 10,000 ಏನಿದೆ ಆ 10,000 ಬಂದ್ಬಿಟ್ಟು ನಿಮ್ಗೆ ಈ ಒಂದು ಫೀಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಜಸ್ಟ್ ನೀವು ಇನ್ನ ರಿಮೈನಿಂಗ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಈಗಾಗಲೇ ಯಾರೆಲ್ಲ ಜಾಸ್ತಿ ಅಮೌಂಟ್ ಅನ್ನ ಪೇ ಮಾಡಿದ್ರೆ ಇವಾಗ ಸಿಕ್ಕಿರುವಂತ ಸಿಟಿ ಕಡಿಮೆ ಫೀಸ್ ಇದೆ ಅಂತಂದ್ರೆ ಅಮೌಂಟ್ ಖಂಡಿತವಾಗ್ಲೂ ರೀಫಂಡ್ ಆಗುತ್ತೆ. ಯಾವುದೇ ತರಹದ ಭಯ ಆದ್ರೆ ಬೇಡ. ಓಕೆನಾ? ಈಗ ಇನ್ನೂ ಕೌನ್ಸಿಲಿಂಗ್ ಅಲ್ಲಿ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಖಂಡಿತವಾಗ್ಲೂ ಏನೇ ನಿಮ್ಮ ಒಂದು ಫೀಡ್ಬ್ಯಾಕ್ ಇರಲಿ ನಮ್ಮ ಒಂದು ಚಾನಲ್ ಕುರಿತು ಆಗ್ಲಿ ಅಥವಾ ವಿಡಿಯೋಸ್ ಕುರಿತು ಆಗ್ಲಿ, ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗಿಂದ ಪ್ರತಿನಿತ್ಯನೂ ನಮ್ಮ ಒಂದು ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ಎಲ್ಲ ತರಹದ ಅಪ್ಡೇಟ್ಸ್ ಅನ್ನ ಪಡ್ಕೊಂಡಿದ್ರ ನಂದೇನೇ ಮಿಸ್ಟೇಕ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ನಮ್ಮ ಒಂದು ಚಾನಲ್ ನಿಮ್ಗೆ ಹೆಲ್ಪ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.